ನ್ಯೂಸ್ಗೆ ಸ್ವಾಗತ. ನಾನು ರೂಪ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳು ಸಂದಿವೆ. ಆದರೆ ಯಾದಗಿರಿ ಜಿಲ್ಲೆಯ ವಾಡಗೆರೆ ತಾಲೂಕಿನ ಹಯ್ಯಾಳ ಕೆ ಗ್ರಾಮದ ಪರಿಸ್ಥಿತಿ ನೋಡಿದರೆ ಭಾರತ ಇನ್ನು ಬ್ರಿಟಿಷರ ಕಾಲದಲ್ಲಿ ಇದೆಯೇ ಎಂಬ ಅನುಮಾನ ಕಾಡುತ್ತಿದೆ. ಇದು ಯಾದಗಿರಿಯ ಹಲ್ಯಾಳ ಗ್ರಾಮದ ನರಕ ಸದೃಶ್ಯ ಬದುಕು. ಇಲ್ಲಿನ ಜನರ ಪಾಲಿಗೆ ಅಭಿವೃದ್ಧಿ ಎಂಬುದು ಕೇವಲ ಮರೀಚಿಕೆ. ಮರ್ಯಾದೆಗಾಗಿ ರಾತ್ರಿಯವರೆಗೆ ಕಾಯಬೇಕು ಇಲ್ಲಿನ ಮಹಿಳೆಯರು. ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುತಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದಗಡೆ, ಯಾದಗಿರಿ. ಕರೆ ಮಾಡಿ 9483469977. ಯಾದಗಿರಿ ಜಿಲ್ಲೆಯ ವಡಗೆರೆ ತಾಲೂಕಿನ ಹಯ್ಯಾಳ ಕೆ ಗ್ರಾಮದಲ್ಲಿ ಇವತ್ತು ಸಮಸ್ಯೆಗಳ ಸುರಿಮಳೆಯಲ್ಲಿ ಇರುವಂಥ ಗ್ರಾಮ ಅಂತಂದರೆ ಅದು ಹಯ್ಯಾಳ ಕೆ ಗ್ರಾಮ ಅಂತಂದು ಇಲ್ಲಿ ನೋಡ್ತಿರುವ ದೃಶ್ಯಗಳಲ್ಲಿ ಡ್ರೈನೇಜ್ ನೀರೇ ರಸ್ತೆ ಮೇಲೆ ಹರಿದು ಆ ಒಂದು ಡ್ರೈನೇಜ್ ನೀರಿನಲ್ಲಿ ಅಂದರೆ ಚರಂಡಿ ನೀರು ಇರ್ತವೆ, ಆ ಚರಂಡಿ ನೀರಿನಲ್ಲಿ ನೀವು ತಿರುಗಾಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಸಂಪೂರ್ಣ ಮಾಹಿತಿ ಕೊಡೋಕೆ ಈಗ ನಾವು ಗ್ರಾಮಕ್ಕೆ ಹೋಗ್ತೀವಿ, ಬಂದು ನೋಡೋಣ. ಇಡೀ ದೇಶ ಸ್ವಚ್ಛ ಭಾರತದ ಘೋಷಣೆ ಕೂಗುತ್ತಿದ್ರೆ ಹಲ್ಯಾಳ ಗ್ರಾಮದ ಮಹಿಳೆಯರು ಮಾತ್ರ ತಮ್ಮ ದೈನಂದಿನ ನೈಸರ್ಗಿಕ ಕರೆಗೆ ಸ್ಪಂದಿಸಲು ಕತ್ತಲಾಗುವವರೆಗೂ ಕಾಯಬೇಕಾದ ಅನಿವಾರ್ಯತೆ ಇದೆ. ಹೌದು, ಗ್ರಾಮದಲ್ಲಿ ಒಂದೇ ಒಂದು ಸುಲಭ ಶೌಚಾಲಯವಿಲ್ಲ. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಮಹಿಳೆಯರ ಮರ್ಯಾದೆ ಕಾಪಾಡಲು ಸಾಧ್ಯವಾಗದ ವ್ಯವಸ್ಥೆಗೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ನಾವು ಒತ್ಕೊಂಡ್ ಕೈ ಕಾಲು ಮುರ್ಕೊಂಡ ಮುದುಕ್ರಲ್ಲಿ ನಮ್ಗೆ ನೀರಿಲ್ಲ ಏನಿಲ್ಲ ನೀರಿಗಾಗಿ ಹಾಹಾಕಾರ. ಸಿಇಒ ಭೇಟಿ ಕೇವಲ ಫೋಟೋಶೂಟ್ ಆಯ್ತೆ. ಕೇಂದ್ರದ ಮಹತ್ವಾಕಾಂಕ್ಷಿ ಜಲಜೀವನ್ ಮಿಷನ್ ಯೋಜನೆ ಇಲ್ಲಿ ಹಳ್ಳ ಹಿಡಿದಿದೆ. ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಗ್ರಾಮಸ್ಥರು ಕುಡಿಯುವ ಹನಿ ನೀರಿಗೂ ಪರದಾಡುತ್ತಿದ್ದಾರೆ. ಇತ್ತೀಚೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಒರಡಿಯಾ ಅವರು ಗ್ರಾಮಕ್ಕೆ ಭೇಟಿ ನೀಡಿ ಹೋಗಿದ್ದರು. ಪರಿಸ್ಥಿತಿಯಲ್ಲಿ ಕಿಂಚಿತ್ತೂ ಬದಲಾವಣೆಯಾಗಿಲ್ಲ. ಅಂತದೆ ಇದು ನೀರಿಂದ ಅಂತದೆ ಬಾಳ ತೊಂದರೆ ಆಗಿಬಿಟ್ಟದೆ. ನಮ್ ತೊಂದ್ರೆ ನಮ್ಮ ತಾಪಗಳದು ಬಿಡಿಸು ಏನೋ ಪೇಪ ಬಾಳ ತಾಪಾಗ ಅಂತಾನು ಹೋಗ್ತೀವಿ ನಾವು. ಅವಶ್ಯತಾನ ನೀರಿಗೆ ದರ್ಗಾನ ಹೋಯ್ತು ಬರ್ತೇವೆ. ನೀರಿಲ್ಲ ನಮಗೇನಿಲ್ಲ, ನಮ್ ಕಿಮ್ಮತ್ತಿಲ್ಲ. ನೀರಿಂದ ಬಾಳ ಇದಾದ್ರೆ ನಮ್ಗೆ ಏನದ ನೀರಿಂದ ಮಾಡ್ಬೇಕು. ನೀರಿಂದ ಗಾಡಿ ತಗೊಂಡ್ ಗಾಡಿ ಇರೋರು ಗಾಡಿ ತಗೊಂಡ್ ಬರ್ತಾರೆ. ಜೆಜೆಂ ಸಲುವಾಗಿ ಇಲ್ಲಿ ಕನಿಷ್ಠ 4-5 ವರ್ಷ ಮೇಲಾಯ್ತು. ಇಲ್ಲಿ ಯಾವ ಕಾಮಗಾರಿ ಮಾಡ್ಯಾರ ಅವ್ರು ಹೋಗ್ಬಿಟ್ಟಾರ. ಅದಕ್ಕೆ ಯಾರು ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಇಲ್ಲಿ ಬಂದು ಇದು ಕೆಲವೊಂದು ಸಮಸ್ಯೆಗಾಗಿ ಇನ್ನ ಅಮೌಂಟ್ ಕಮ್ಮಿ ಅದ ಹಂಗ ಹಿಂಗ ಅಂತ ಹೇಳಿದ್ರು. ಅಂದಮೇಲೆ ಅವ್ರು ಬಂದು ಮತ್ತೆ ಪಾಪ CS ಅವ್ರು ಬಂದು ವಿಸಿಟ್ ಕೊಟ್ಟು ನೋಡ್ಕೊಂಡು ಹೋಗಿ ಇಲ್ಲಿಗೆ 1 ವರ್ಷ ಆಯ್ತು. ಇಲ್ಲಿ ಹೋಗಿವರೆಗೂ ಒಂದು ನೀರು ಜೆಜೆಂ 4 ಅಂತೂ ಒಂದು ನೀರು ಬಂದಿಲ್ಲ, ಇನ್ನೂ ತನಕ ಬರೋದಿಲ್ಲ. ಅವ್ರು ಇನ್ನೂ ತನಕ 2 ವರ್ಷ ಆಯ್ತು. ಅವ್ರು ಜೆಜೆಂ ಮಾಡಿ ಎಲ್ಲಾರು ಹೋಗಿ ಏನೋ ಅವ್ರು ಕಾಣೆನೇ ಆಗಿಬಿಟ್ಟಾರೆ ಇಲ್ಲಿಗೆ. ಅಂದ್ರೆ ಒಟ್ಟು ಇದು ಕೆಲಸನೇ ಏನಿಲ್ಲ, ಇದು ಕೆಲಸ ಮುಗುದೇ ಇಲ್ರಿ. ಒಟ್ಟ ಕೆಲಸನೇ ಮುಗುದಿಲ್ಲ. ಒಂದು ಹನಿ ನೀರಿನಿಲ್ಲ, ಏನು ಒಂದ್ ಹನಿ ನೀರಿಲ್ಲ, ಒಂದ್ ಹನಿ ನೀರಿಲ್ಲ. ಯಾವ್ದು ನಾಲ್ಕು ಒಂದ್ ಹನಿ ನೀರಿಲ್ಲ. ಮತ್ತೆ ಎಲ್ಲ ಸಮಸ್ಯೆ ಕೈ ಜೆಜೆಂ ರೋಡಿಗೆ ಎಲ್ಲಿ ಕೈಲಿ ಹೋಗಿದಾರ ಹಂಗ ಬಿಟ್ಟು ಹೋಗ್ಬಿಟ್ಟಾರ. ಅಂದ್ರೆ ಅದು ಮತ್ತೆ ಸಿಸಿ ಮೇಲೆ ಇದು ಹಾಕಿ ಏನು ಮಾಡಿಲ್ಲ, ಅರ್ಧ ಮಾಡಿ ಹೋಗ್ಬಿಟ್ಟಾರ. ನಮ್ಮ ಹೆಸರು ನಾಗಣ್ಣವ್ರು, ಹಯ್ಯಾಳಕ್ಕೆ.
ರಸ್ತೆಗಳಿಲ್ಲದೆ ರೈತರು ಕಣ್ಣೀರು ಹಾಕ್ತಿದ್ದಾರೆ. ರೈತರು ತಮ್ಮ ಹೊಲಗದ್ದೆಗಳಿಗೆ ಹಾಗೂ ಮುನ್ಮೂಟಗಿ ಗ್ರಾಮಕ್ಕೆ ಹೋಗಲು ಹರಸಾಹಸ ಪಡ್ತಾ ಇದ್ದಾರೆ. ದೂರ ಕಡಿಮೆ ಮಾಡುವ ದಾರಿ ಮರೆತ ಸರ್ಕಾರ ಹಲ್ಯಾಳದಿಂದ ಗುಂಡುಗುರ್ಕಿಗೆ ಹೋಗುವ ರಸ್ತೆಯನ್ನ ಕೇವಲ 4 ಕಿಲೋಮೀಟರ್ ದುರಸ್ತಿ ಮಾಡಿದರೆ ಸಾಕು. ಸಾರ್ವಜನಿಕರಿಗೆ ದೊಡ್ಡ ಮಟ್ಟದ ಸಮಯ ಉಳಿಯುತ್ತೆ. ರೈತರಾದಂತರು ತಿರುಗಾಡಕ್ ಬರಲ್ರಿ, ಬಂಡಿ ಹೋಗಕ್ ಬರಲ್ಲ. ಏನೇನು ಗೊಬ್ಬರ ಹಾಕೊಂಡು ಹೋಗ್ಬೇಕು, ಟ್ಯಾಕ್ಟ್ರಿ ತೊಗೊಂಡೋಗ್ಬೇಕು. ತೊಗೊಂಡೋಗಿ ಅದಕ್ಕೆ 500-600 ರೂಪಾಯಿ ಕೊಡ್ಬೇಕು. ಒಂದು ಸಾರಿ 2 ಸಾರಿ ಹಾಕೊಂಡು ಹೋಗಿ ಒಂದು ಕನಿಷ್ಠ ಒಂದು 2-3 ಸಾವಿರ ರೂಪಾಯಿ ಕೊಡ್ಬೇಕು ಟ್ಯಾಕ್ಟ್ರಿಗೆ. ಎತ್ತುಗಳಂತೂ ದಾರಿ ಅಂತ ನೋಡಿರ್ತೀರಲ್ಲಿ ಇವತ್ತು ಅವು ಏನು ಹೇಳಕ್ಕೆ ಬರಲ್ರಿ. ಅವು ಏನು ಆಟ ಬೀಳೋದು ಮಾಡೋದು ಮಟ್ಟೋದು ಏನು ಯಾವ ಪೀಡಿಯೋಗೆ ಹೇಳಿ ಇಯೋ ಬಂದಾರ ಎಲ್ಲರೂ ನೋಡಿಕೊಂಡು ಹೋಗ್ಯಾರ. ಆದ್ರೂ ಸಮಸ್ಯೆ ಬಗೆಯಿರೋದಿಲ್ಲ, ಏನು ಮಾಡಿದ್ರು ಬಗೆಯಿರೋದಿಲ್ಲ. ಈಗೇನು ಮಾಡ್ಬೇಕು ಇದು ದಾರಿ ಸರಿ ಮಾಡ್ಬೇಕು. ಇದು ನೋಡ್ರಿ ನೀವು ಕಣ್ಣಾರ ಕಾಣಿಸ್ತೀವಿ ಎಷ್ಟೆಷ್ಟು ತೆಗ್ಗದ ಬಂಡಿ ಹೋಗಿ ಬಾಟ ಬಿದ್ದು ಹಿಂಗಾಗಿ ಹಿಂಗೆ ಇದು ಗುಂಡೂರ್ತಿ ಹೋಗ್ತದೆ. ಹ್ಞೂ ರೀ, ರಸ್ತೆ ರಿಪೇರ್ ಮಾಡ್ಬೇಕು. ರಸ್ತೆ ರಿಪೇರ್ ಮಾಡ್ಬೇಕ್ರಿ. ಏನು ಅನುಕೂಲ ಆಗ್ತದೆ ಹೋಗೋಬಾರ್ದು. ಎಮ್.ಎಲ್.ಎ ಬಂದ್ರು ಆಗಿಲ್ಲ, ಏನು ಬಂದ್ರೆ ಗುಂಡುಗುರ್ತಿ ಎಷ್ಟು ಕಿಲೋಮೀಟ್ರು? 4 ಕಿಲೋಮೀಟರ್ ಆದ್ರಿ. ಹಿಂಗೆ ಹೋದ್ರೆ ಎಷ್ಟು ಹಿಂಗೆ ಹೋದ್ರೆ 8 ಕಿಲೋಮೀಟರ್ ಆಗ್ತದೆ. ದೇವ್ರು ತಿರುಗಾಡ್ತಾರ್ರಿ, ಮಲ್ಲಯ್ಯನವ್ರು ಬರ್ತಾರ. ಇಲ್ಲಿಂದ ಹಿಡ್ಕೊಂಡು ಹೇಳ್ತಾನು ದಾರಿ ಪಾಡಿಲ್ರಿ. ಆಗ್ತದ ಮಾಡ್ತೀವಿ ಅಂತಾರೆ. ಪಂಚಾಯತ್ ಮರ್ಮ ಹೊಡೆಯಲ್ಲ, ಏನು ಹೊಡೆಯಲ್ಲ, ಏನೇನೇನಿಲ್ಲ. ಹಲ್ಯಾಳ ಮತ್ತು ಹಲ್ಯಾಳ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಕ್ತರು ಹೊಳೆಗೆ ಗಂಗಾ ಸ್ನಾನಕ್ಕೆ ಹೋಗಬೇಕೆಂದ್ರೆ ಮೊಣಕಾಲುದ್ದದ ರಾಡಿ ಮತ್ತು ಕೆಸರಿನಲ್ಲೇ ಹೋಗಬೇಕು. ಭಕ್ತಿ ಮಾರ್ಗಕ್ಕೂ ಇಲ್ಲಿ ಸಂಕಟ ತಪ್ಪಿಲ್ಲ. ಶಹಪುರ ತಾಲೂಕಿನಿಂದ ಹಲ್ಯಾಳ ಮಾರ್ಗವಾಗಿ ಬಿರಾನಕಲ್ಲು ತಾಂಡಾಕ್ಕೆ ಹೋಗುವ ರಸ್ತೆ ಮಳೆಗಾಲದಲ್ಲಿ ಸಂಪೂರ್ಣ ಬಂದ್ ಆಗುತ್ತೆ. ಹಳ್ಳ ತುಂಬಿ ಹರಿಯುವುದರಿಂದ ಬ್ರಿಡ್ಜ್ ಮುಳುಗಿ ಹೋಗುತ್ತೆ. ಈ ಸೇತುವೆಯನ್ನ ಮೇಲ್ದರ್ಜೆಗೇರಿಸುವಂತೆ ಗ್ರಾಮಸ್ಥರು ದಶಕಗಳಿಂದ ಮೊರೆ ಇಡುತ್ತಿದ್ರು. ಯಾರಿಗೂ ಕೇಳಿಸ್ತಿಲ್ಲ. ಮಳೆ ಬಂದ್ರೆ ಸಾಕು, ಇಡೀ ಗ್ರಾಮದ ರಸ್ತೆಗಳಲ್ಲೆಲ್ಲ ಕೆರೆಯಂತಾಗುತ್ತೆ. ಸುದ್ದಿಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಲ್ಲಿ ಭೇಟಿ ನೀಡಿ. ನಾನ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611999. ಸರ್, ಈಗ ನಮ್ಗೆ ಮಳೆ ಬಂತವ್ರಿ, ಸೇತುವೆ ಪೂರ ಬಂದಾಗ ಸರ್ ಜಾಮ್ ಆಗ್ತಾರೆ. ಆಯ್ತಂದ್ರೆ ಸರ್ ನಾವು ಮತ್ತೆ ಗುಂಡೂರ್ತಿ ಒಡಿಗೆರ ಮ್ಯಾಗ ಹೋಗ್ಬೇಕು ಸರ್. ಒಂದು 20-35 ಕಿಲೋಮೀಟರ್ ಹೆಚ್ಚಿಗೆ ಆಗ್ತದೆ ಸರ್. ಯಾಕಂದ್ರೆ ನಾಳೆ ಮಳೆ ಬಂದು ಸ್ಕೂಲ್ ಮಕ್ಕಳಿಗೆ ನಮಗೆ ಜನರಿಗೆ ತೊಂದರೆ ಆಗಿದೆ ಸರ್. ಯಾಕಂದ್ರೆ ಹಲವಾರು ಸಮಸ್ಯೆಯಿಂದ ಭಾಳ ವರ್ಷದಿಂದ ನಮ್ಗೆ ವೆಂಕಟರೆಡ್ಡಿ ಬಂದೊಳಗೆ ಹೇಳಿದ್ರಿ, ಮಲ್ಕಡಿ ಸಾಬ್ರನ್ನ ಹೇಳಿದ್ದೀವಿ, ಮತ್ತು ವೆಂಕಟ ಇವರು ನಮ್ಮ ಚನ್ನರೆಡ್ಡಿ ಸಾಬ್ರನ್ನ ಹೇಳಿವಿ ಸರ್. ಯಾರಿಗೆ ಗಮನಕ್ಕೆ ತಗೋತಿಲ್ಲ ಸರ್. ಹೋಗಿ ಭೇಟಿ ಆದ್ರೆ ನಾವು ಎಂತ ಆಯ್ತು ಮಾಡಮ್ ತೋರಪ್ಪ ಅಂತ ಹೇಳ್ಕೊಂತಾರೆ ಸರ್. ಅದಕ್ಕಾಗಿ ಸರ್ ಮೊನ್ನೆ ನಡುವೆ ಮಧ್ಯಂತರದಾಗ ಒಂದು 4 ಕುರಿ ಹೋಗಿ ಹೊರ್ಕೊಂಡು ಹೋಗಿ ಸರ್, ಮತ್ತು ಒಂದು ಮಗನ ಹೊರ್ಕೊಂಡು ಹೋಗಿ ಸರ್. ಇಷ್ಟ ತೊಂದರೆ ಇದ್ರೆ ಸರ್ ನಾವು ಯಾರು ಕೇರ್ ಮಾಡ್ಲಿಕ್ಕೆ ತರಿಲ್ಲ ಸರ್. ಅದಕ್ಕಾಗಿ ದಯಮಾಡಿ ಇದನ್ನು ನಮ್ಮ ಸೇತು ನಿರ್ಮಾಣ ಕೊಡ್ಬೇಕಂತ ನಾವು ಕೇಳ್ಕೊಂತೀವಿ ಸರ್. ತಮ್ಮ ಹತ್ರ ಹೈಟ್ ಮಾಡ್ಬೇಕು ಸರ್, ಬ್ರಿಡ್ಜ್ ಹತ್ತ ಮಾಡ್ಬೇಕು ಸರ್. ಅದಕ್ಕೆ ಬ್ರಿಡ್ಜ್ ಕಮ್ಮಿ ಸರ್, ಇದು ಪೂರ್ ಕೆಳಗಡೆ ಸರ್. ಒಂದು ಮೇಲೆ ಸೇತುವೆ ಮಾಡ್ಬೇಕು ಸರ್. ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿ ಕೇಳ್ಕೊಂತೀವಿ ಸರ್. ಸ್ವಲ್ಪ ಈಗ ಮಕ್ಕಳು ಪೂರ ತೊಂದರೆ ಸರ್. ಮಕ್ಕಳಂದ್ರೆ ಹೋದ್ರಂದ್ರೆ ಬರೋಕಲ್ಲ ಸರ್. ಇಲ್ಲಿ ರಾತ್ರಿ ಬಸ್ ಬಂದ ಸರ್, ಮಳೆ ಬಂದ್ರೆ ಬಸ್ ಬಂದ್ ಸರ್, ಬಸ್ ಆಟೋ ಬಂದ ಸರ್, ಎಲ್ಲ ಬಂದ್ರಿ. ಹಂಗಾಗಿ ಮಾರ್ಗ ಪೂರ ಬಂದಾದ ನಂತರ ಮತ್ತೆ ನಮ್ಗೆ 2-3 ದಿನ ಬೇಕು ಸರ್ ಶಾಪ್ ಹೋಗ್ಬೇಕಾದ್ರೆ. ಒಂದು ಯಾರು ಗರ್ಭಿಣಿ ಇದ್ದಂದ್ರೆ ಗರ್ಭಿಣಿ ಹೋಗಕ್ಕೆ ತೊಂದರೆ ಸರ್. ಹಿಂಗಾಗಿ ಸ್ವಲ್ಪ ಸಮಸ್ಯೆಯಿಂದ ಭಾಳ ಬಳಕತ್ತೆ ಇವರು. ಈ ಸ್ವಲ್ಪ ಯಾರು ಸ್ಪಂದನೆ ಕೊಡ್ತಾರೆ ಸರ್ ಇಲ್ಲಿ. ಅದಕ್ಕೆ ಸ್ವಲ್ಪ ತಾವು ದಯಮಾಡಿ ಸ್ವಲ್ಪ ನಾವು ಸ್ಪಂದಿಸ್ಬೇಕಂತ ಕೇಳ್ಕೊತೀವಿ ಸರ್. ಕೆಲಸ ಬಂದದ್ರಿ ಇದು ರೀ ಕೂಲಿಕ ಕೆಲಸ ಬಡವ್ರಿ ಕೆಲಸನೇ ಕೊಡಲ್ಲ ಆಗ್ಯಾರಿ. ಕೊಡ್ತೀನಿ ಅಂತಾರಿ. ಸಲ ಹೋರಾಟ ಮಾಡಿವ್ರಿ, ಒಂದಿನ ಕೆಲಸ ಕೊಟ್ಟಿಲ್ರಿ. ಕೂಲಿ ಮಾಡಿದ 8 ದಿನ ಮಾಡಿವ್ರಿ, ತಿಂಗಳಾಯ್ತು ಪಗಾರ ಹಾಕಿಲ್ಲ ನೋಡ್ರಿ. ಹೆಂಗ್ ಮಾಡ್ಬೇಕ್ರಿ? ಇಂಥ ಬಿಸ್ಲಾಗ ಹೋಗಿ ಸೈಟ್ ಕೊಟ್ಟಾರಿ, ಅಷ್ಟು ಹೇಳೋದಟ ಮಾಡಿವಿ. ಏನಂತಾರಿ ಸೈಟ್ ಮಾಡಿಲ್ಲ ಅಂತಾರೆ. ಅದು ಮಳೆ ಬರ್ತೀರಿ, ಮಳೆ ಬರೋಣ ಮುಚ್ಚಿ ಬಿಡ್ತದ್ರಿ. ಹಳದಾಗ ಕೊಟ್ಟಾರಿ, ಹಿಂದಲ್ಲೇ ಬಂದ್ ಮಾಡಿ ಸೈಟ್ ನೋಡ್ರಿ ಬಿಲ್ ಹೇಳ್ತದ್ರಿ. ಅವಾಗ ನೋಡಿರಿ 8 ದಿನಕ್ಕೆ ಬರ್ತಾರಿ. ಬರೋದು ಕೆಲಸ ಮಾಡೋಣ ಮಾಡಿಲ್ಲ ಅಂತಾರೆ. ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ ನಾವು? ಶಾಸಕರಾಗಿ ಗೆದ್ದು 3 ವರ್ಷ ಕಳೆದರು. ಗ್ರಾಮದ ಕಡೆ ಮುಖ ಮಾಡದ ಶಾಸಕ ಚನ್ನರೆಡ್ಡಿ ಪಾಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ ಅವರ ವಿರುದ್ಧ ಗ್ರಾಮಸ್ಥರು ಕೆಂಡಾಮಂಡಲವಾಗಿದ್ದಾರೆ. ಮತ ಕೇಳುವಾಗ ಕಾಲು ಹಿಡಿಯುವವರು ಈಗ ನಮ್ಮ ಕಷ್ಟ ಕೇಳಲು ಯಾಕೆ ಬರುತ್ತಿಲ್ಲ ಹೀಗೆಂದು ಗ್ರಾಮದ ಜನತೆ ನೇರವಾಗಿ ಪ್ರಶ್ನಿಸ್ತಾ ಇದ್ದಾರೆ. ಭರವಸೆ ಸರ್, ಈಗ ನಮ್ಗೆ ಶಾಸಕರಾದಂಥ ಸುನೀಲ್ ಚನ್ನಡಿ ಸಾಹೇಬರಿಗೆ ಹಲವಾರು ಬಾರಿ ನಾವು ವಿಸಿಟ್ ಕೊಟ್ಟಿವಿ ಸರ್, ಭೇಟಿನಾಗಿವಿ. ಲೆಟ್ರ್ ಮುಖಾಂತರ ನಾವು ಅವ್ರಿಗೆ ಹೇಳಿ ಬಂದೀವಿ ಸರ್. ಸರ್, ನಮ್ಗೆ ಊರಾಗ ರಸ್ತೆ ಸರಿ ಇಲ್ಲ, ಮತ್ತು ಒಂದು ಸರ್ ನೀವು ಸ್ವಲ್ಪ ಬಂದು ಹೋಗ್ಬೇಕು ಸರ್ ಅಂದ್ರೆ ಬರ್ತೀವಿ ಅಂತ ಇಷ್ಟೇ ನಮ್ಗೆ ಆಶ್ವಾಸನೆ ಕೊಡ್ಲಿಕ್ಕೆ ಸರ್. ಇನ್ನೂವರೆಗೆ ಬರೋಕ್ಕೆ ತಯಾರು ಸರ್. ಇನ್ನೂವರೆಗೆ 3 ವರ್ಷ ಆಯ್ತು ಸರ್. ಇಲ್ಲಿಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ಟು ನಮಗೆ ಯಾವ MLAಗಳನ್ನು ಇಲ್ಲಿ ತನಕ ಒಂದು ಕೆಲಸ ಪರಿಪೂರ್ಣ ಮಾಡಿಲ್ಲ ಸರ್. ಇವ್ರು ಬಂದಿಲ್ಲ ಇಲ್ಲಿವರೆಗೆ ಇವ್ರು ಸಾಹೇಬ್ಗಳು ಬಂದಿಲ್ಲ ಸರ್. ಯಾರು ಬಂದಿಲ್ಲ, ಗೆದ್ದಲಿಂದ ಬಂದಿಲ್ಲ ಸರ್. ಬಂದು ನಾವು ಒಲಿತನ ಓದಿ ಕೇಳಿದ್ರೆ ಬರಂಪ ಅಂತ ಇಷ್ಟೇ ಹೇಳಕತ್ತೆ ಸರ್. ಅದಕ್ಕೆ ಸರ್ ಯಾಕೆ ದಯವಿಟ್ಟು ಕೈ ಮುಗಿತೀವಿ ಸರ್, ಸ್ವಲ್ಪ ಈ ಕಡೆ ಗಮನ ಹರಿಸಬೇಕಂತ ನಾವು ಕೇಳ್ಕೊತೀವಿ ಸಾಹೇಬ್ರ ಬಲ್ಲಿ.
ಯಾಕಂದರೆ ಈ ಹಲವಾರು ಸಮಸ್ಯೆಗಳು ಸರ್ ನಮ್ಮೂರು ಭಾಳ ಹಿಂದುಳಿದಿದೆ ಸರ್ ಅಯ್ಯಳಿಕೆ ಅಂತೇಳಿ. ಈಗ ಮಲಗಡೆ ಸಾಹೇಬ್ ಇರೋಗೂ ಬಂದಿರಿ ಸರ್, ಒಂದೇ ಸಾರಿ ಬಂದು ಹೋದಿರಿ. ಮತ್ತು ವೆಂಕಟ ಮುದ್ದೋಳು ಇರೋಗೂ ಬಂದಿರಿ ಸರ್. ಮತ್ತು ಯಾಕಂದ್ರೆ ನಮ್ಮ ಶಾಸಕರು ತುನ ಸಾಹೇಬ್ರನ್ನು ಬಂದಿದ್ದಾರೆ ಕೊಟ್ಟಿವಿ ಸರ್, ಹೋಗಿ ಮನವಿ ಕೊಟ್ಟರು ಭೀ ಬರಂಪ ಮಾಡಂಪ ಇಷ್ಟು ಹೇಳಕತ್ತೆ ಸರ್. ಸಾಹೇಬ್ರಿಗೆ ತಮ್ಮಲ್ಲಿ ಒಂದು ವಿನಂತಿ ಕೇಳ್ತೀವಿ ಸರ್ ಬಲ್ಲಿ. ಯಾಕೆ ಸರ್ ಬಂದ್ಗೆ ಸ್ವಲ್ಪ ಮಾಹಿತಿ ತೊಗೋಬೇಕು ಸರ್ ಊರ ಕಡೆ ಬಂದಂತ ನಾವು ಒಂದು ಮನವಿ ಕೇಳ್ಕತ್ತೆ ಸರ್. ನಮ್ಮ ಸಮಸ್ಯೆ ಊರಲ್ಲಿ ಅನೇಕ ಸಮಸ್ಯೆಗಳಿವೆ. ಇಲ್ಲಿ ಯಾರು ಕೇಳ್ತಕ್ಕಂಥ ಅಧಿಕಾರಿಗಳಿಲ್ಲ, ಎಮ್.ಎಲ್.ಎ ಏನಿಲ್ಲ, ಯಾವ ಸಂಬಂಧಪಟ್ಟ ಇಲಾಖೆ ಅವರು ಬರ್ತಾನೂ ಇಲ್ಲ, ಹೋಗ್ತಾನಿಲ್ಲ. ಯಾವ ತುಂಬಿ ಕಟ್ಟವರು ಇಲ್ಲಿ ಅನೇಕ ಇದೆ. ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ, ಭಾಳಷ್ಟು ತೊಂದರೆ ಇದೆ. ಹೊಲಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಒಂದು ದಾರಿನೂ ಸರಿಯಾಗಿಲ್ಲ. ಒಂದು 4 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಹೋಗ್ಬೇಕು, ಒಂದೊಂದು ಊರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ನಾಡ ಕಚೇರಿ ಅಯ್ಯಾಳಕ್ಕೆ ಹೋಗ್ಬೇಕಾದ್ರೆ ನಾವು 10 ಕಿಲೋಮೀಟ್ರ್ ಹೋಗ್ಬೇಕು, ಇಲ್ಲಿಂದ 10-15 ಕಿಲೋಮೀಟ್ರ್ ಹೋಗ್ಬೇಕು. ಆ ಪರಿಸ್ಥಿತಿಯಲ್ಲಿ ಆಗಿಲ್ಲ. ಒಂದು ರಸ್ತೆ ಸಂಪರ್ಕ ಇಲ್ಲ. ಒಂದು ಇಲ್ಲಿಂದ ಇಲ್ಲಿಗೆ ದೇವರ ಅಯ್ಯಾಳದ ಗುಂಡುಗುಟ್ಟಿಗೆ ಒಂದು ಹಬ್ಬ ಹುಣ್ಣಿಗೆ ಬರ್ತಕ್ಕಂಥ ಗಂಗಾ ಸ್ನಾನಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಪಲ್ಲಕ್ಕಿ ಮುಳುಗಿ ಕಷ್ಟ ಹೊತ್ಕೊಂಡಂಥ ಜನ ನಮ್ಮೂರು ಜನ. ಯಾಕೆ ಅಲ್ಲಿ ಒಂದು ಹಳ್ಳ ಇದೆ, ಸೇತುವೆ. ಆ ಸೇತುವೆಯಲ್ಲಿ ಮಹಾರಾಯನ ಒಂದು ಬಾಯಾದಂಗೆ ಆಗಿಬಿಟ್ಟಿದೆ ಮಳೆಗಾಲದಲ್ಲಿ. ಸೇತುವೆ ಮೇಲ್ಗಡೆ ಆಗಬೇಕು, ಮೇಲ್ಗಡೆ ಅದು ಏನಂದ್ರೂ ಅಲ್ಲಿ ಒಟ್ಟು ಹೋಗಕ್ಕೆ ಬರೋಕ್ಕೆ ದಾರಿ ಇಲ್ದಂಗೆ. ನಮಗೆ ಕುಡಿಯಲು ನೀರು ಕೊಡಿ, ಹೆಣ್ಣು ಮಕ್ಕಳು ಮರ್ಯಾದೆ ಕಾಪಾಡಲು ಶೌಚಾಲಯ ನಿರ್ಮಿಸಿ, ಇಲ್ಲದಿದ್ರೆ ಮುಂದಿನ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಸಣ್ಣ ಮಕ್ಕಳು ಓಡಾಡ್ತಾರ, ದೊಡ್ಡ ಮಕ್ಕಳು ಓಡಾಡ್ತಾರ, ದಾಮಿ ನೊಣ ಸುಡುಗಾಡ್ ಜಡ್ಡ ಬರ್ಲಾಕತ್ತದ್ರಿ ಈಗಿನ ಕಾಲಕ್ಕೆ. ಯಾರು ಎಮ್.ಎಲ್.ಎ ಯಾದಗಿರಿ ಎಮ್.ಎಲ್.ಎ ಆರಿಸಿ ತಂದಿವಿ, ಆಯ್ತು ಆ ಕಡೆ ಆದ, ಏನ್ ಸತ್ರೇನು ಬದುಕ್ರೇನು ಅಂತ ಕೇಳೋರು ಯಾರಿಲ್ಲ ನಮಗ. ಇದೊಂದು ಸಮಸ್ಯೆ. ಮಳೆ ಬಂದ್ರೆ ಏನಾದ ಎಲ್ಲ ಏರಿಯಾನೇ ಜಗಳ ಆಡ್ತದ. ಒಂದು ಬೆಳಗ್ಗೆ ರಾತ್ರಿ ನೈಟ್ ಮಳೆ ಆಯ್ತಂದ್ರೆ ಬೆಳಗ್ಗೆ ಎಲ್ಲ ಜಗಳ ಆಡ್ತೀವಿ. ನಮ್ಮ ಮನೆಗೆ ನೀರು ಹೋಗುತ್ತೆ, ನಿಮ್ಮ ಮನೆಗೆ ನೀರು ಹೋಗುತ್ತೆ, ಅದೆಲ್ಲ ಸಮಸ್ಯೆ. ಇದೆಲ್ಲ ಬಗೆಹರಿಸ್ಬೇಕು. ಶಾಸಕರು ಯಾರು ಎಲ್ಲಾರ ಏನು ಬಂದು ಒಂದ್ಸಲ ಹೆಂಗಿರಪ್ಪ ಅಂತ ಕೇಳಿಲ್ಲ ನಮ್ಮನ್ನ. ಒತ್ತೊಂಡ್ರ ನೀರಿಲ್ಲ ಕುಡ್ಲಕ್ಕ. ಏನ್ ಮಾಡ್ಬೇಕ್ರಿ ಸರ್? ಇದಕ್ಕ ಪರಿಹಾರ ಹೇಳ್ರಿ ನಮ್ಗೆ. ನೀರು ಬರಂಗಿಲ್ಲ. ಜೆಜಾಮ್ ಇಲ್ರಿ, ಜೆಜಾಮ್ ಅರ್ಧ ಮುರ್ಧ ಮಾಡ್ಯಾರ್ರಿ, ಅಲ್ಲಿಗೆ ನಿಂದ್ರಿಸ್ಯಾರ್ರಿ, ಹೋಗ್ಬಿಟ್ಟಾರ್ರಿ. ಮಳೆ ನಾವು ರಾಡಿ ಅಂದ್ರೆ ರಾಡಿ, ನಾಳೆ ಮಳೆ ಬಂದ್ರೆ ತಗ್ಗಿನ ದಾರಿ ಬಂಡಿ ಬರಂಗಿಲ್ಲ, ಗಾಡಿ ಬರಂಗಿಲ್ಲ. ನಮ್ಮ ಮನೆ ಗಣ ಮಕ್ಕಳು ಕಾಲ್ ಕೈ ಹೋಗ್ಯಾವ, ಹೆಂಗ್ ಬರ್ಬೇಕಂತ ಮಾಲ್ ಸಿಸಿ ರೋಡ್ ಇಲ್ಲ, ಏನಿಲ್ಲ. ಮಹಾರಾಯನ ಒಂದು ಬಾಯಾದಂಗೆ ಆಗಿಬಿಟ್ಟಿದೆ ಮಳೆಗಾಲದಲ್ಲಿ. ಸೇತುವೆ ಮೇಲ್ಗಡೆ ಆಗಬೇಕು, ಮೇಲ್ಗಡೆ ಅದು ಏನಂದ್ರೂ ಅಲ್ಲಿ ಒಟ್ಟು ಹೋಗಕ್ಕೆ ಬರೋಕ್ಕೆ ದಾರಿ ಇಲ್ದಂಗೆ. ಆ ಪರಿಸ್ಥಿತಿಯಲ್ಲಿ ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ. ಇದು ಇಲ್ಲಿನ ಸಮಸ್ಯೆ. ಗ್ರಾಮದ ಹಿರಿಯರು ಹೇಳ್ತಾ